ಅವತ್ತು ಬರದ ನಾಡಾಗಿದ್ದಂತಹ ಈ ನಾಡಿಗೆ ಸಿದ್ದರಾಮಯ್ಯ ಸಾಹೇಬರು ಬಬಲೇಶ್ವರ ವಿಧಾನಸಭಾ ಕ್ಷೇತ್ರಕ್ಕೆ ಈ ಜಿಲ್ಲೆಗೆ ಕೊಟ್ಟ ಕೊಡುಗೆಯ ಫಲವಾಗಿ ಎಂಬಿ ಪಾಟೀಲ್ರು ತಂದ ಆ ಕೃಷ್ಣೆಯ ನೀರಿನಿಂದ ಬೆಳೆದಿರುವ ಆ ಕಬ್ಬಿನಿಂದ ತಯಾರಿಸಿದ ಸಿಹಿಯಾದ ಬೆಲ್ಲದ ತುಲಾಭಾರ ಇವತ್ತು ಸಿದ್ದರಾಮಯ್ಯ ಸಾಹೇಬರಿಗೆ ನಡೀತಾ ಇದೆ. ಸರ್, ಇದು ರೈತರ ಬೆವರ ಹನಿಯಿಂದ ಬೆಳೆದಿರುವ ಬೆಲ್ಲದಿಂದ ಮಾಡುವ ತುಲಾಭಾರ ಅಂದು ಇಂದಿರಾ ಗಾಂಧಿ ಅವರಿಗೆ ಮಾಡಿರುವ ಸುವರ್ಣ ತುಲಾಭಾರಕ್ಕಿಂತ ಶ್ರೇಷ್ಠವಾದದ್ದು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ತಾಯಂದಿರೇ, ನೀವೆಲ್ಲ ಬೆಳೆದಿರುವ ನಮ್ಮ ರೈತ ಬಂಧುಗಳು ಬೆಳೆದಿರತಕ್ಕಂತ ನೇಗಿಲ ಯೋಗಿ ಬೆಳೆದಿರತಕ್ಕಂತ ಬಬಲೇಶ್ವರದ ರೈತನ ಬದುಕನ್ನ ಬಂಗಾರ ಆಗಿಸಿರ್ತಕ್ಕಂತ ನಿಮಗೆ ಆ ರೈತರು ಬೆಳೆದಿರುವ ಬೆಲ್ಲದ ಮೂಲಕ ಇವತ್ತು ತುಲಾಭಾರ ನಡೀತಾ ಇದೆ. ಆ ತುಲಾಭಾರಕ್ಕೆ ತಾವೆಲ್ಲ ಚಪ್ಪಾಳೆ ತಟ್ಟೋದ್ರ ಮೂಲಕ ಸಿದ್ದರಾಮಯ್ಯ ಸಾಹೇಬರು ಅಮೃತ ಮಹೋತ್ಸವ ಆಚರಿಸಿಕೊಂಡಿದ್ದಾರೆ. ಅವರು ಶತಾಯುಷಿ ಆಗಬೇಕು. ಈ ಸಿದ್ದರಾಮಯ್ಯ ಸಾಹೇಬ್ರೆ, ನಿಮ್ಮ 100 ವರ್ಷದ ಕಾರ್ಯಕ್ರಮವನ್ನ ಎಂಬಿ ಪಾಟೀಲ್ ನೇತೃತ್ವದಲ್ಲಿ ಬಬಲೇಶ್ವರದಲ್ಲಿ ನಾವು ಮಾಡಬೇಕು ಅಂತ ಸೌಭಾಗ್ಯ ಬಸವಾದಿ ಶರಣರು ಕಲ್ಪಿಸಿಕೊಡ್ಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಆಶಯವನ್ನ ವ್ಯಕ್ತ ಮಾಡ್ತೇನೆ. ಸಿದ್ದರಾಮಯ್ಯ ಸಾಹೇಬರು ಶತಾಯುಷಿಗಳಾಗಲಿ, ರೈತನ ಬದುಕಿಗೆ ಬೆಳಕು ಕೊಟ್ಟಂತ ನಮ್ಮ ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರು, ಹಿಂದಿನ ಮುಖ್ಯಮಂತ್ರಿಗಳು, ರೈತರ ನೋವಿಗೆ ನೆವರಿಕೆಯಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಅವರ ನೆರಳಿಗೆ ನೆರಳಾಗಿ ಕೊರಳ ಧ್ವನಿಯಾಗಿ ಈ ಬರದ ನಾಡನ್ನ ಬಂಗಾರದ ನಾಡನ್ನ ಆಗಿಸಿರ್ತಕ್ಕಂಥ ಸನ್ಮಾನ್ಯ ಎಂಬಿ ಪಾಟೀಲ್ರಿಗೆ ನಾನು ಮತ್ತೊಮ್ಮೆ ಹೃದಯಪೂರ್ವಕ